ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇಸ್ ಒನ್ ಆಫ್ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನನಗೆ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ ನಿಮಗೆ. ಬಟ್ ಅದಕ್ಕೆ ನಾನು ಮುಂಚೆ ಫಸ್ಟು ಇಲ್ಲೆಲ್ಲ ಕಲ್ತ್ಕೊಳ್ಳಿ. ನಿಮಗೆ ಎಲ್ಲ ಡೌಟ್ಸ್ ಇದೆ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಇನ್ನೂ ಗೊತ್ತಾಗಿಲ್ಲ ಅಂದರೆ ನೀವು ಬೇಕಾದ್ರೆ ಕಾಸು ಕೊಟ್ಟು ಕಲ್ತ್ಕೊಬೋದು. ಬಂದ್ಬಿಡಿ ಡೈರೆಕ್ಟಾಗಿ ಟಾಪಿಕ್ ಹೋಗ್ಬಿಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರು, ರಿವ್ಯೂ ಇದ್ರು, ಲೈಕ್ ನಾನು ನಿಮ್ಗೇನೋ ಚಾರ್ಜಸ್ ಏನೂ ಮಾಡ್ತಿಲ್ಲ, ಬಟ್ ನಾನು ನಿಮ್ಮ ಹತ್ರ ಚಾರ್ಜಸ್ ಮಾಡೋದು ಒಂದೇ. ನಿಮಗೆ ವೀಡಿಯೋ ಇಷ್ಟ ಆದರೆ, ನಿಮ್ಗೆ ನಾವು ಕೊಡ್ತಿರೋ ಇನ್ಫಾರ್ಮೇಷನ್ ಅರ್ಥ ಆದರೆ ದಯವಿಟ್ಟು ಲೈಕ್ ಮಾಡಿಬಿಡಿ, ಕಮೆಂಟ್ ಮಾಡಿಬಿಡ್ರಿ. ನಿಮ್ಮ ಫ್ರೆಂಡ್ ಯಾರಾದರೂ ಸುಮ್ಮನೆ ದಡ್ಡಂತರ ಹೋಗ್ಬಿಟ್ಟು ಫ್ರೀಯಾಗಿ ಕಲಿಯೋವೆಲ್ಲ ಕಾಸು ಕೊಟ್ಟು ಕಲ್ತ್ಕೊಂತಿದ್ರೆ ಅವ್ರಿಗೆ ಈಗ ಶೇರ್ ಮಾಡಿಬಿಡ್ರಿ. ಆಯ್ತಾ, ಡೈರೆಕ್ಟಾಗಿ ವೀಡಿಯೋಗೆ ಬಂದುಬಿಡೋಣ. ಟೈಪ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸು ಆ್ಯಂಡ್ ಹೌ ಟು ರೀಡ್ ಚಾರ್ಟ್ಸ್ ಅಷ್ಟೇ ಕಲ್ತ್ಕೊಂತೀರ ನೀವು. ಸಿಂಪಲಾಗಿ ಇದೊಂದು 10-15 ನಿಮಿಷದ ವೀಡಿಯೋ ಇರುತ್ತೆ. ಫುಲ್ಲು ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಇದರಲ್ಲಿ ನೀವು ಟೈಪ್ಸ್, ಯಾವ ಕ್ಯಾಂಡಲ್ ಸ್ಟಿಕ್ಸ್ ಏನಿದೆ ಅದ್ರ ಟೈಪ್ಸ್ ಏನಿದೆ, ಮತ್ತು ನಿಮಗೆ ಹೌ ಟು ರೀಡ್ ಚಾರ್ಟ್ಸು ಸಿಂಪಲ್ ಬೇಸಿಕ್ಸ್ ಮಾತ್ರ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇದರಲ್ಲಿ ನಾವು ನಿಮಗೆ ಪ್ಯೂರ್ ಟೆಕ್ನಿಕಲ್ ನೋಡೋಣ, ಲೈಕ್ ಪ್ರೈಸ್ ಆ್ಯಕ್ಷನ್ ಕಲ್ತ್ಕೊಳ್ಳೋಣ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಡ್ರಾ ಮಾಡೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಸೊ ಬಂದ್ಬಿಡಿ, ಸ್ಟಾರ್ಟ್ ಮಾಡೋಣ. ಡೈರೆಕ್ಟಾಗಿ ಅದನ್ನೇ ಒಂದು ಚಾರ್ಟ್ಸ್ ನಾನು ನಿಮಗೆ ಕ್ಲಿಯರಾಗಿ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಅದನ್ನು ಒಂದು ಚಾರ್ಟ್ಸ್ಗೆ ಹೋಗ್ಬಿಡೋಣ. ನಾವು ಒಂದು ಸ್ಟಾಕ್ನ ಫಸ್ಟು ಯಾವ ಟ್ರೆಂಡಲ್ಲಿದೆ ಅಂತ ತಿಳ್ಕೊಬೇಕು. ಅದು ನಮಗೆ ಓವರ್ ಆಲ್ ಒಂದು ಸ್ಟಾಕ್ಸ್ದು ನಮಗೆ ಏನು ಅನಾಲಿಸಿಸ್ ಮಾಡಬೇಕಂತ ಗೊತ್ತಾಗೋಗುತ್ತೆ. ಫಾರ್ ಎಕ್ಸಾಂಪಲ್ ಅಪ್ ಟ್ರೆಂಡು, ಡೌನ್ ಟ್ರೆಂಡು, ಕನ್ಸಾಲಿಡೇಷನ್, ಇಲ್ಲಾಂದರೆ ನಿಮಗೆ ಸೈಡ್ ವೈಸ್ ಅಂದರೆ ಏನಂತ ತೋರಿಸ್ತೀನಿ. ಕ್ಲೀನಾಗಿ ನಿಮ್ಗೆ ಇಲ್ಲಿ ನೋಡಿಬಿಡ್ರಿ. ಇದು ಏನಿದೆ, ದಿಸ್ ಈಸ್ ಅಪ್ ಟ್ರೆಂಡ್. ಈ ಸ್ಟಾಕ್ ಮೇಲಕ್ಕೆ ಹೋಗ್ತಿದೆ, ಸೊ ದಿಸ್ ಈಸ್ ಅಪ್ ಟ್ರೆಂಡ್. ಅದನ್ನೇ ನೀವೇನಾದರೂ ಇವಾಗ ನಾನು ಸ್ಟಾಕ್ನ ಉಲ್ಟಾ ಮಾಡಿದೆ, ಇದು ಟ್ರಿಕ್ ಇದೆ. ಇದು ಆಲ್ಟ್ ಐ ಅಂತ ಹೊಡೆದ್ರೆ ಏನು ಸ್ಟಾಕ್ ಹೋಗ್ತಿದೆ ನಾವು ಉಲ್ಟಾ ಮಾಡ್ಬೋದು. ಅದೇ ನನ್ನ ಸ್ಟಾಕ್ ಈ ಥರ ಬರ್ತಾ ಇದ್ದರೆ ಇಟ್ಸ್ ಎ ಡೌನ್ ಟ್ರೆಂಡ್. ಅರ್ಥ ಆಯ್ತಾ? ಸ್ಟಾಕು ಯಾವುದೇ ಆದರೂ ಹಿಂಗೆ ಮೇಲಕ್ಕೆ ಹೋಗ್ತಾಯಿದ್ರೆ ಅಪ್ ಟ್ರೆಂಡಲ್ಲಿದೆ ಸ್ಟಾಕು ಕೆಳಗೆ ಬರ್ತಿದೆ, ಡೌನ್ ಟ್ರೆಂಡಲ್ಲಿದೆ ಸ್ಟಾಕು ಅಂತ. ಸಿಂಪಲ್, ಇದು ಅರ್ಥ ಆಯ್ತಲ್ಲ. ಕನ್ಸಾಲಿಡೇಷನ್ ಮೂರನೇದು ಬಂದುಬಿಟ್ಟು ಸಿಂಪಲ್. ಇಲ್ಲಿ ಏನಿದೆ, ಸ್ಟಾಕು ಮೇಲೂ ಹೋಗ್ತಾ ಇರಲ್ಲ, ಕೆಳಗೂ ಹೋಗ್ತಾ ಇರಲ್ಲ, ಅದೊಂದು ಸ್ವಲ್ಪ ಬಂದು ಹಿಂಗೋಗಿ ಹಿಂಗೆ ಸೈಡ್ ವೇಸಲ್ಲಿ ಇರುತ್ತದು ನೋಡಿ. ಫಾರ್ ಎಕ್ಸಾಂಪಲ್ ಇದು ಏನಿದೆ, ಇದು ಸೈಡ್ ವೇಸ್. ಇದನ್ನು ಸೈಡ್ ವೇಸು ಕನ್ಸಾಲಿಡೇಷನ್ ಅಂತ ಕರಿತೀವಿ. ಮೂರು ನಿಮ್ಗೆ ಅರ್ಥ ಆಗೋಯ್ತು. ಈಗ ಡೈರೆಕ್ಟಾಗಿ ನೆಕ್ಸ್ಟ್ಗೆ ಹೋಗೋಣ. ನಾವು ಫಸ್ಟ್ ಆಫ್ ಆಲ್ ಚಾರ್ಟ್ ನೋಡುವಾಗ ಫಸ್ಟ್ ನಾವು ಇದು ನೋಡ್ತೀವಿ, ಸ್ಟಾಕ್ ಅಪ್ ಟ್ರೆಂಡಲ್ಲಿ ಇದೆಯಾ, ಡೌನ್ ಟ್ರೆಂಡಲ್ಲಿ ಇದೆಯಾ, ಕನ್ಸಾಲಿಡೇಷನ್ ಇದೆಯಾ ಅಂತ. ಅದಾದಮೇಲೆ ನೀವು ಕ್ಯಾಂಡಲ್ಸ್ನ, ಪ್ಯಾಟರ್ನ್ಸ್ನ ಚೆಕ್ ಮಾಡ್ಕೊಂಡು ಹೋಗ್ತೀರಾ. ಅದೆಲ್ಲ ಕಲಿಯೋಕ್ಕೂ ಮುಂಚೆ ಫಸ್ಟು ಕ್ಯಾಂಡಲ್ ಸ್ಟಿಕ್ ಅಂದರೆ ಏನು, ಲೈಕ್ ಅದರಲ್ಲಿ ಯಾವ ಟೈಪ್ಸ್ ಇದೆ, ಯಾವುದು ಬುಲಿಶ್ ಕ್ಯಾಂಡಲು, ಯಾವುದು ಬೇರಿಶ್ ಕ್ಯಾಂಡಲು, ಯಾವುದು ಇಂಡಿಸಿಸಿವ್ ಕ್ಯಾಂಡಲ್ಸ್ ಅಂತ ನನಗೆ ತೋರಿಸ್ಬಿಡ್ತೀನಿ. ಇದಕ್ಕೆ ನಾನು ಒಂದೊಂದೇ ಕೂತ್ಕೊಂಡು, ಇಲ್ಲ ನಾನು PDF ಎಲ್ಲ ಮಾಡೋಷ್ಟು ನನಗೆ ಇದಿಲ್ಲ. ಸೊ ಇಲ್ಲಿ ವೆಬ್ಸೈಟ್ಗಳಲ್ಲಿ ಅಲ್ಲಿ ಯಾವ್ದು ಸಿಗುತ್ತೋ ಅದರಿಂದ ತೆಗ್ಬಿಟ್ಟು ನಿಮಗೆ ಒಂದೊಂದೇ ತೋರಿಸ್ತೀನಿ. ನೀವು ಹೆಂಗೆ ಎಷ್ಟು ಕಷ್ಟಪಡಬೇಕು ಅಂತ ಕಲಿಯೋಕ್ಕೆ ಅದನ್ನು ಕಷ್ಟ ನಾನೇ ಪಡ್ತೀನಿ, ನೀವು ಜಸ್ಟ್ ನೋಡಿ. ಸೀದಾ ನಾನು ಇದು ಇವಾಗ ಕೂತ್ಕೊಂಡು ಹುಡುಕಿದ್ದೆ, ಇದ್ರಲ್ಲಿ ನೋಡಿಬಿಡ್ರಿ. ಇದನ್ನು ಕ್ಯಾಂಡಲ್ ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ಒಂದು ಬಂದು ಬುಲಿಶ್ ಕ್ಯಾಂಡಲ್, ಇನ್ನೊಂದು ಬೇರಿಶ್ ಕ್ಯಾಂಡಲ್. ಮಾರ್ಕೆಟಲ್ಲಿ ನಾವು ಬುಲ್ಸ್ ಅಂತ ಏನು ಕರಿತೀವಿ ಅಂದರೆ ಬೈಯರ್ಸ್ನ, ಮೇಲಕ್ಕೆ ಹೋಗೋದನ್ನ ನಾವು ಬುಲ್ಸ್ ಅಂತ ಕರಿತೀವಿ. ಬೇರ್ ಅದನ್ನು ನಾವು ಡೌನ್ ಟ್ರೆಂಡ್ ಆಗಿ ಬರೋದು, ಕೆಳಗೆ ಬರೋದನ್ನ ರೆಡ್ ಕ್ಯಾಂಡಲ್ಸ್ನ ಬೇರ್ ಅಂತ ಕರಿತೀವಿ. ಸಿಂಪಲಾಗಿ ಅರ್ಥ ಆಗಿದೆ ನಿಮಗೆ. ಇವಾಗ ನಾವು ಡೈರೆಕ್ಟಾಗಿ ಒಂದು ಕ್ಯಾಂಡಲ್ ಫಾರ್ಮ್ ಆಗಬೇಕಂದ್ರೆ ಫಸ್ಟು ಯಾವ್ಯಾವ ಥರ ನೀವು ಚಾರ್ಟ್ಸ್ ಬರುತ್ತೆ ಅಂತಂದು ತೋರಿಸ್ಬಿಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಒಂದು ಇದು ಫಾರ್ ಎಕ್ಸಾಂಪಲ್ ಇದನ್ನು ವಾಪಸ್ ಕ್ಲಿಯರಾಗಿ ಹೆಂಗೆ ತೊಗೊಂಡು ಮಾಡಿಬಿಡ್ತೀನಿ ಇದನ್ನು. ವಾಪಸ್ ಸ್ಟಾಕ್ ಬಂದುಬಿಡ್ತು. ಇವಾಗ ನಾನು ನಿಮಗೆ ಇದು ಬೇಡ, ಬೇರೆದಕ್ಕೆ ತೋರಿಸ್ತೀನಿ ನಿಮಗೆ. ಇವಾಗ ಬಂದುಬಿಡಿ. ಇವಾಗ ಚಾರ್ಟ್ಸ್ ಇಲ್ಲಿ ಏನಿದೆ ನೀವು ಕ್ಲೀನಾಗಿ ನೋಡ್ತಿರೋದು, ಇದು ಬಂದುಬಿಟ್ಟು ಕ್ಯಾಂಡಲ್ ಸ್ಟಿಕ್ಸ್ ಚಾರ್ಟ್ ಅಂತ ಕರಿತೀವಿ. 99% ಟ್ರೇಡರ್ಸು ಇದನ್ನೇ ಯೂಸ್ ಮಾಡೋದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಇನ್ನು ಇದರಲ್ಲಿ ತುಂಬ ಡಿಫ್ರೆನ್ಸ್ ಟೈಪ್ಸ್ ಇರುತ್ತೆ. ಈ ಸ್ಟಾಕ್ಸ್ ಮೇಲೆ ಹೋಗ್ತಿದೆ, ಕೆಳಗೆ ಹೋಗ್ತಿದೆ ಅಂತ ಕ್ಯಾಂಡಲ್ಸ್ ಪ್ರಕಾರನೂ ಕಂಡುಹಿಡಬಹುದು, ಲೈನ್ಸ್ ಪ್ರಕಾರನೂ ಕಂಡುಹಿಡಬಹುದು. ಈ ಲೈನ್ಸ್ ಏನಿದೆ ಇದನ್ನು ಸೇಮ್, ಅದು ನಿಮ್ಮ ಕ್ಯಾಂಡಲ್ ಬದಲು ಲೈನ್ ಬಂದಿರುತ್ತೆ. ಅದೇ ಥರ ನಿಮಗೆ ಲೈನ್ ವಿತ್ ಮಾರ್ಕರ್ಸು ಬಂದಿರುತ್ತೆ. ಸೊ ಇದು ಅಷ್ಟು ಸೇಮ್ ಹಂಗೆ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಟೆಪ್ ಲೈನ್ಗಳು ಬರುತ್ತೆ. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ. ನಾನು ಒಂದೊಂದು ಹೇಳ್ಕೊಂಡ್ರೆ ಟೈಮ್ ಲೇಟ್ ಆಗುತ್ತೆ. ಆ್ಯಂಡ್ ಈ ಲಾಸ್ಟಿಗೆ ಬಂದುಬಿಟ್ಟು ಇದು ಮೋಸ್ಟ್ಲಿ ಚೈನೀಸ್ ಪೀಪಲ್, ಜಪಾನೀಸ್ ಅವ್ರು ಜಾಸ್ತಿ ಯೂಸ್ ಮಾಡ್ತಾರೆ. ಸಾರಿ, ನಿಮಗೆ ಇದು ಇಷ್ಟ ಅರ್ಥ ಆಗೋಯ್ತು ಅಂತ ಅನ್ಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಕ್ಯಾಂಡಲ್ಸ್ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ಬಿಡೋಣ. ಇದು ವಾಪಸ್ ಇದಕ್ಕೆ ಹಾಕ್ಬಿಡ್ತೀನಿ, ಇಲ್ಲಾಂದರೆ ನನಗೆ ಕನ್ಫ್ಯೂಸ್ ಆಗೋಗುತ್ತೆ. ಕ್ಯಾಂಡಲ್ಸ್ ವಾಪಸ್ ಬಂದುಬಿಡೋಣ. ಆ್ಯಂಡ್ ಇಲ್ಲಿ ಒಂದೊಂದು ಕ್ಯಾಂಡಲ್, ಈ ಗ್ರೀನ್ ಕ್ಯಾಂಡಲ್ ಏನು ಕಾಣಿಸ್ತಿದೆ ಇದು ಮೇಲಕ್ಕೆ ಹೋಗ್ತಿದೆ ಅಂತ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಈ ರೆಡ್ ಕ್ಯಾಂಡಲ್ ಏನು ತೋರಿಸಿದೆ ಅದು ಕೆಳಗೆ ಬರ್ತಿದೆ ಮಾರ್ಕೆಟು ಅಂತ ನಿಮಗೆ ಡಿನೋಟ್ ಮಾಡುತ್ತೆ. ಸಿಂಪಲಾಗಿ ಮತ್ತೆ ಈ ಕ್ಯಾಂಡಲ್ ಸ್ಟಿಕ್ನ ನೀವು 1 ಟಿಕ್ಕು ಇವೆಲ್ಲ ನಿಮಗೆ ತುಂಬ ಜಾಸ್ತಿ ಆಗಿಬಿಡುತ್ತೆ. 1 ಸೆಕೆಂಡು ಜಾಸ್ತಿ, ಸೆಕೆಂಡ್ಸು ಜಾಸ್ತಿ. ನೀವು ಮಿನಿಟ್ಸಲ್ಲಿ ನೋಡಬೇಕು. 1 ಮಿನಿಟಿಂದ ಸ್ಟಾರ್ಟ್ ಮಾಡ್ಕೊಬೋದು ನೀವು ಇದನ್ನು. ಒಂದು ಕ್ಯಾಂಡಲ್ ಇದು ನಾನು 5 ಮಿನಿಟ್ಸು, ಇದು 5 ಮಿನಿಟ್ಸಲ್ಲಿ ಕೆಳಗೆ ಬಂದಿದೆ ಹಿಂಗೆ ಅಂತ. ಅದೇ ನಾನು 1 ಮಿನಿಟ್ಗೆ ಇಕ್ಕಿದ್ರೆ ಒಂದೊಂದು ಕ್ಯಾಂಡಲ್ 1 ಮಿನಿಟ್ನ ಡಿಲೀಟ್ ಮಾಡುತ್ತೆ. 1 ನಿಮಿಷದಲ್ಲಿ ಮೇಲಕ್ಕೆ ಹೋಯ್ತು, 1 ನಿಮಿಷದಲ್ಲಿ ಕೆಳಗೆ ಬಂದು. ಇವಾಗ 5 ನಿಮಿಷದಲ್ಲಿ ಮೇಲಕ್ಕೆ ಹೋಗಿದೆ, 5 ನಿಮಿಷದಲ್ಲಿ ಕೆಳಗೆ ಬಂದಿದೆ. ಅದೇ ನಾನು 15 ನಿಮಿಷಕ್ಕೆ ಇಟ್ಕೊಂಡ್ರೆ 15 ನಿಮಿಷದಲ್ಲಿ ಒಂದೊಂದು ಕ್ಯಾಂಡಲ್ ಸ್ಟಿಕ್ಸ್ ತೋರಿಸುತ್ತೆ. ಲಾಸ್ಟ್ 15 ನಿಮಿಷದಲ್ಲಿ ಕೆಳಗೆ ಬಂದಿದೆ, ಹಂಗೆ ಕೆಳಗೆ ಬಂದಿದೆ. ಅದೇ ಲಾಸ್ಟ್ 15 ನಿಮಿಷದಲ್ಲಿ ಮೇಲಕ್ಕೆ ಹೋಗಿದೆ. ಈ ಥರ ಆ ನಿಮಿಷ ಡಿನೋಟ್ ಮಾಡುತ್ತೆ. 5 ಮಿನಿಟ್ಸು, 10 ಮಿನಿಟ್ಸು, 1 ಡೇ, 1 ಮಂತು, 12 ಮಂತ್ಸ್ವರೆಗೂ ಹೋಗುತ್ತೆ ಇದು. ಓಕೆ, 1 ವರ್ಷದ ಕೂಡ ಕ್ಯಾಂಡಲ್ ಬರುತ್ತೆ. ಇದು ನೋಡಿ, ನನಗೆ 1 ವರ್ಷಕ್ಕೆ ಶಿಫ್ಟ್ ಮಾಡಿಬಿಟ್ಟೆ. ಬನ್ನಿ, ಇವಾಗ 1 ವರ್ಷಕ್ಕೆ ಶಿಫ್ಟ್ ಮಾಡಿಬಿಟ್ಟೆ. ಇದು 1 ವರ್ಷದಲ್ಲಿ ಎಷ್ಟು ಹೋಗಿದೆ ಅಂತ. ಓಕೆ, ಸಿಂಪಲ್, ನಿಮ್ಗೆ ಅರ್ಥ ಆಗಿದೆ. ವಾಪಸ್ ನಮ್ಮ 1 ಡೇಗೆ ಹಾಕೊಂಬಿಡೋಣ. ಬಂದುಬಿಡಿ. ಇವಾಗ ನಾವು ಕ್ಯಾಂಡಲ್ಸ್ ನೋಡ್ಕೊಳಕ್ಕೆ ಹೋಗೋಣ.
ಇವಾಗ ಸಿಂಪಲಾಗಿ ನೋಡೋಕೆ ಬಂದರೆ ಸರ್ ಕ್ಯಾಂಡಲ್ಸ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಇವಾಗ ಒಂದು ಕ್ಯಾಂಡಲ್ ನಿಮಗೆ ಫಾರ್ ಎಕ್ಸಾಂಪಲ್ ನೀವು 12 ಮಂತ್ಸ್ ಹಾಕೋದ್ರೆ ನಿಮ್ಗೆ ಕಾಣುತ್ತೆ. ಇದು ನೀವು ಸುಮ್ಮನೆ ನಿಮಗೆ 12 ಮಂತ್ಸ್ ತೋರಿಸ್ತಿದ್ದೀನಿ, ಬಟ್ ಒಂದೊಂದು ಕ್ಯಾಂಡಲ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ತೋರಿಸ್ತೀನಿ. ಇದನ್ನು ಈ ಕ್ಯಾಂಡಲು ಲೈಕ್ ಇರೋದು ಒನ್ ಇಯರ್ಗೆ, ಬಟ್ ಇದನ್ನು ನೀವು ಒಂದು ಕ್ಯಾಂಡಲ್ಲು 5 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ. ಇಲ್ಲ ಮಾರ್ಕೆಟ್ ಓಪನ್ ಆಯಿತು ಅಂತ ಅಂದ್ಕೊಳ್ಳಿ. ಮಾರ್ಕೆಟ್ ಓಪನ್ ಆಗೋದನ್ನು ಈ ಲೆವೆಲಲ್ಲಿ ಓಪನ್ ಆಗಿದೆ, ಮಾರ್ಕೆಟ್ ಓಪನ್ ಆದಾಗ ಇಲ್ಲಿ ಓಪನ್ ಆಗಿದೆ, 5 ಮಿನಿಟ್ಸ್ ಕ್ಯಾಂಡಲಲ್ಲಿ ಸ್ಟಾರ್ಟಿಂಗ್ ಇಲ್ಲಿಂದ ಆಗಿದೆ, ಎಂಡಿಂಗ್ ಇಲ್ಲಾಗಿದೆ. ಆ ಮಧ್ಯದಲ್ಲಿ ಒಂದು ಸಲ ಫುಲ್ ಟಾಪ್ ಹೈ ಸೆಟ್ ಮಾಡಿರೋದು ಇದು ಈ ಬಾಲ ಥರ ಏನು ಕಾಣಿದೆ, ಇದು ನಾವು ವಿಕ್ಸ್ ಅಂತ ಕರಿತೀವಿ. ಅಲ್ಲಿವರೆಗೂ ಹೋಗಿದೆ ಬಟ್ ವಾಪಸ್ ಕೆಳಗೆ ಬಂದಿದೆ. ಇದು ಅಷ್ಟೇ, ಮಾರ್ಕೆಟ್ ಓಪನ್ ಆದಾಗ ಯಾವುದೋ ಗ್ಯಾಪಲ್ಲಿ ಒಂದು ಸಲ ಕೆಳಗೆ ಹೋಗಿದೆ ಬಟ್ ವಾಪಸ್ ಇಲ್ಲಿಂದನೇ ತೋರಿಸುತ್ತೆ. ಆ್ಯಂಡ್ ಇದನ್ನು ನಾವು ಹೆಂಗೆ ಡಿನೋಟ್ ಮಾಡ್ತೀವಿ ನಮ್ಮ ಫಿನಾನ್ಸ್ ಟರ್ಮಲ್ಲಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಟರ್ಮಲ್ಲಿ ಅಂದರೆ ಇದನ್ನು ಓಪನ್ ಅಂತ ಕರಿತೀವಿ. ಮಾರ್ಕೆಟ್ ಓಪನ್ ಆಗಿದ್ದು ಇಲ್ಲಿ, ಕ್ಲೋಸ್ ಆಗಿದ್ದು ಇಲ್ಲಿ, ಇದು ಹೈಯೆಸ್ಟು, ಆ ದಿನದಲ್ಲಿ ಈ ಲೈನ್ ಬಂದು ಹೈಯೆಸ್ಟ್ ಅಂತ, ಇದು ಒಂದು ಲೋಯೆಸ್ಟು ಅಂತ ನಾವು ಕರೆಯೋದು. ಅರ್ಥ ಆಯ್ತಲ್ಲ ನಿಮಗೆ? ಇದು ಬಂದು ಓಪನು, ಮಾರ್ಕೆಟ್ ಓಪನ್ ಆದಾಗ ಇಲ್ಲಿಂದ ಓಪನ್ ಆಯಿತು, ಹೋಗೋವಾಗ ಇಲ್ಲಿವರೆಗೂ ಹೋಗಿದೆ ಬಟ್ ಹೈಯೆಸ್ಟ್ ಟಚ್ ಆದಮೇಲೆ ಒಂದು ಸ್ವಲ್ಪ ಕೆಳಗೆ ಬಂದಿದೆ, ಇಲ್ಲಿಗೆ ಕ್ಲೋಸ್ ಆಗಿದೆ. ಸೊ ಇದು ಬಂದು ಓಪನು, ಇದು ಬಂದು ಕ್ಲೋಸು, ಇದು ಬಂದು ಹೈ, ಇದು ಬಂದು ಲೋ. ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸ್ಟಾಕ್ ಲೈಕ್ ಕ್ಯಾಂಡಲ್ಸ್ ಹೆಂಗೆ ಫಾರ್ಮ್ ಆಗ್ತಿದೆ ಅಂತ ಹೇಳ್ತಿರೋದು. ಒಂದೊಂದು ಕ್ಯಾಂಡಲ್ ಹಿಂಗೆ ಫಾರ್ಮ್ ಆಗ್ತಿದೆ. ನೀವು ಡೇ ವೈಸ್ ನೋಡ್ತೀನಿ ಅಂದರೆ ಈ ಥರ ಆಗುತ್ತೆ. ನೀವು 1 ನಿಮಿಷ ನೋಡ್ತೀನಿ ಅಂದರೆ ಈಗ 9:15 ಇಲ್ಲಿಗೆ ಓಪನ್ ಆಯಿತು, 9:20 ಇಲ್ಲಿ ಕ್ಲೋಸ್ ಆಯಿತು. ಬಟ್ ಆ ಗ್ಯಾಪಲ್ಲಿ ಒಂದು ಸಲ 9:16 ಇಲ್ಲೋಗಿದೆ, ಇದನ್ನು ಹೈಯೆಸ್ಟ್ ಅಂತೀವಿ. 9:18 ವಾಪಸ್ ಒಂದು ಸಲ ಅವಾಗ ಕೆಳಗೆ ಬಂದಿದೆ, ಸೊ ಇದನ್ನು ಲೋಯೆಸ್ಟ್ ಅಂತ ಅಂತೀವಿ. ಈ ಥರ ಕ್ಯಾಂಡಲ್ಸ್ನ ನಾವು ಡಿನೋಟ್ ಮಾಡ್ಕೊತೀವಿ. ಇದು ಅರ್ಥ ಆಗಿದೆ. ನಾವು ಸೀದಾ ಇವಾಗ ನಮಗೆ ಇದಕ್ಕೆ ಹೋಗ್ಬಿಡೋಣ, ಟೈಪ್ಸ್ ಆಫ್ ಇದಕ್ಕೆ ಹೋಗೋಣ. ಇದನ್ನು ಬುಲಿಶ್ ಅಂತ ಕರಿತೀವಿ, ಇದನ್ನು ಬ್ಯಾರಿಶ್ ಅಂತ ಕರಿತೀವಿ. ಮಾರ್ಕೆಟು ಇವಾಗ ನಿಮ್ಗೆ ಅದು ಹೇಳ್ತೀನಿ. ಇವಾಗ ಇದನ್ನು ಒಂದೊಂದ್ಸಲ ಹೇಳ್ಬಿಡ್ತೀನಿ ಮತ್ತೆ. ಇವಾಗ ಮಾರ್ಕೆಟು ಇಲ್ಲಿಂದ ಓಪನ್ ಆಗಿ ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿರೋದ್ರಿಂದ ಗ್ರೀನ್ ಕಾಣಿಸ್ತಿದೆ. ಅದೇ ಇಲ್ಲಿಂದ ಓಪನ್ ಆಗಿ ಈಗ ನೋಡಿ ತೋರಿಸ್ತೀನಿ, ಇಲ್ಲಿಂದ ಓಪನ್ ಆಗಿ ಮೇಲಕ್ಕೆ ಹೋಗ್ದಂಗೆ ಕೆಳಗೆ ಬಂದಿದೆ, ಸೊ ರೆಡ್ಡಲ್ಲಿ ತೋರಿಸುತ್ತೆ. ಅರ್ಥ ಆಯ್ತಾ? ಮೇಲಕ್ಕೆ ಹೋಗುವಾಗ ಗ್ರೀನಲ್ಲಿ ತೋರಿಸುತ್ತೆ, ಕೆಳಗೆ ಬರುವಾಗ ರೆಡ್ಡಲ್ಲಿ ತೋರಿಸುತ್ತೆ. ಸೇಮ್ ಅದು ನಿಮ್ಗೆ ಅದು ಎಕ್ಸ್ಪ್ಲೈನ್ ಮಾಡೋದು ಅದೇ ಥರ ಇದೂ. ಇವಾಗ ಬುಲಿಶ್ಗೆ ಬಂದುಬಿಟ್ರೆ ಸೇಮ್ ನೋಡಿ ಇಲ್ಲಿ ಅದೇ ತೋರಿಸ್ತಿದೆ ನಿಮಗೆ. ಅಪ್ಪರ್ ಶಾಡೋ, ಪ್ರೈಸ್ ಹೈ, ಕ್ಲೋಸಿಂಗು, ಓಪನಿಂಗು, ಕ್ಲೋಸಿಂಗು, ಪ್ರೈಸ್ ಹೈ, ಪ್ರೈಸ್ ಲೋ, ಲೋವರ್ ಶಾಡೋ ಅಂತ ಕರೀತಾರೆ, ಇಲ್ಲಾಂದರೆ ವಿಕ್ಸ್ ಅಂತ ಕರಿತೀವಿ. ಲೋಯರ್ದು ಅಷ್ಟೇ ನಿಮ್ಗೆ ಹಂಗೆ ಇರುತ್ತೆ, ಓಪನಿಂಗ್ ಮೇಲಿರುತ್ತೆ, ಕ್ಲೋಸಿಂಗ್ ಕೆಳಗಾಗಿರುತ್ತೆ. ಯಾಕಂದರೆ ಇಲ್ಲಿ ಓಪನ್ ಆದಾಗಿಂದ ಕೆಳಗೆ ಬಂದಿರೋದ್ರಿಂದ ಇದು ರೆಡ್ ಆಗಿರುತ್ತೆ, ಸೊ ಕ್ಲೋಸಿಂಗು ಕೆಳಗಡೆ ಇರುತ್ತೆ. ಪ್ರೈಸ್ ಹೈ ಇದಿರುತ್ತೆ, ಪ್ರೈಸ್ ಲೋ ಇದಿರುತ್ತೆ. ಶಾಡೋಗಳು ನಿಮ್ಗೆ ಗೊತ್ತಿರೋದೆ. ನೆಕ್ಸ್ಟ್ ಬಂದುಬಿಡಿ, ಇದು ಬಾರಪ್ ಇದಲ್ಲಿ ನೋಡೋಕೆ ಹೋದರೆ ನಿಮ್ಗೆ ಹಂಗೆ ಗೊತ್ತಾಗುತ್ತೆ ಬಿಟ್ಟಾಗಿ. ಇವಾಗ ಸೀದಾ ಬಂದುಬಿಟ್ರೆ ಲೈಕ್ ಒಂದು ಪ್ಯೂರ್ ಕ್ಯಾಂಡಲ್ಸ್ನ ನಾವು ಹೆಂಗೆ ಕಂಡುಹಿಡಿತೀವಿ ಅಂದರೆ ಎಷ್ಟು ಗ್ರೀನಾಗಿ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಆಗಿದೆ ಅಂದರೆ ಇಟ್ಸ್ ಗುಡ್ ಕ್ಯಾಂಡಲ್. ಅದೇ ಕಮ್ಮಿ ಆಗಿದೆ ಅಂದರೆ ಕಮ್ಮಿ ಮೂಮೆಂಟ್ ಇದೆ. ಸೊ ಇನ್ನೂ ಕಮ್ಮಿ ಇದೆ, ಇನ್ನೂ ಕಮ್ಮಿ ಮೂಮೆಂಟ್ ಇದೆ. ಸೊ ಫುಲ್ಲು ಒಳ್ಳೆ ಕ್ಯಾಂಡಲ್ನ ನಾವು ಎನ್ಗಲ್ಫ್ ಅಂತ ಕರಿತೀವಿ. ಬುಲಿಶ್ ಎನ್ಗಲ್ಫಿಂಗ್, ಬೇರಿಶ್ ಎನ್ಗಲ್ಫಿಂಗ್ ಅಂತ ಕರಿತೀವಿ. ಎನ್ಗಲ್ಫ್ ತೋರಿಸ್ತೀನಿ ರೀ ನಿಮ್ಗೆ ಅದನ್ನು. ಇಲ್ಲಿ ಬಂದುಬಿಡಿ, ಈ ಥರ ಪ್ರಾಪರ್ ಒಂದು ಫುಲ್ಲು ಗ್ರೀನ್ ಕ್ಯಾಂಡಲ್, ಬಾಲಾಗಿಲ್ಲ ಏನೂ ಇಲ್ದಿರೋ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಏನಿದೆ ಇದನ್ನು ಎನ್ಗಲ್ಫಿಂಗ್ ಅಂತ ಕರಿತೀವಿ. ಇನ್ನು ನಿಮಗೆ ಸಿಂಗಲ್ ತೋರಿಸ್ತೀನಿ ನೋಡಿ. ಹಾಂ, ಇದು ಬಂದು ಬುಲಿಶು. ಬುಲಿಶ್ ಅಂದರೆ ಮಾರ್ಕೆಟ್ ಮೇಲಕ್ಕೆ ಹೋಗ್ತಿದೆ, ಬೇರಿಶ್ ಅಂದರೆ ಮಾರ್ಕೆಟು ಕೆಳಗಡೆ ಬರ್ತಿದೆ. ಅದೇ ಏನಾದರೂ ಈ ಥರ ಬಂದರೆ ಇದನ್ನು ನಾವು ಡೋಜಿ ಅಂತ ಕರಿತೀವಿ. ಡೋಜಿ ಅಂದರೆ ಮಾರ್ಕೆಟ್ಗೆ ಗೊತ್ತಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತ, ಇಂಡಿಸಿಸಿವ್ನೆಸ್, ಅದು ನಮಗೆ ಡಿಸಿಷನ್ ಮಾಡೋಕ್ಕೆ ಆಗ್ತಾಯಿಲ್ಲ. 5 ನಿಮಿಷದ ಕ್ಯಾಂಡಲಾಗಲಿ ಒಂದಿನದಲ್ಲಾಗಲಿ ಅದಕ್ಕೆ ಡಿಸಿಷನ್ ಮಾಡೋಕ್ಕಾಗ್ತಾಯಿಲ್ಲ, ಮೇಲಕ್ಕೆ ಹೋಗ್ಬೇಕಾ ಕೆಳಕ್ಕೆ ಹೋಗ್ಬೇಕಾ ಅಂತ. ಸೊ ಅದೇನು ಮಾಡುತ್ತೆ ಅಂದರೆ ಎಲ್ಲಿ ಓಪನ್ ಆಗುತ್ತೋ ಅಲ್ಲೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದು ಗ್ರೀನ್ಗೂ ಹೋಗಲ್ಲ, ರೆಡ್ಗೂ ಹೋಗಲ್ಲ. ಹೋದರೆ ಸ್ವಲ್ಪ ಗ್ರೀನ್ಗೆ ಹೋಗುತ್ತೆ, ಇಲ್ಲ ಸ್ವಲ್ಪ ಗ್ರೀನ್ಗೆ ಹೋಗುತ್ತೆ, ಬಟ್ ಸ್ಟಿಲ್ ನಾವು ಅದನ್ನು ಡೋಜಿ ಅಂತ ನೆನ್ಕೊತೀವಿ. ಬಟ್ ಅದು ತುಂಬ ಚಿಕ್ಕದಾಗಿರಬೇಕು, ಹಿಂಗೆ ಇಷ್ಟು ಚಿಕ್ಕದಾಗಲ್ಲ. ಇನ್ನೊಂದು ಸ್ವಲ್ಪ ಗ್ರೀನಲ್ಲಿದ್ದರೆ ಇಟ್ಸ್ ಲೈಕ್ ಡಿಸಿಷನ್ ಆಗ್ತಾಯಿಲ್ಲ, ಬಟ್ ಗ್ರೀನಲ್ಲಿ ಎಂಡ್ ಆಗಿದೆ ಅಂದರೆ ಮೇ ಬಿ ಗ್ರೀನ್ ಮೇಲಕ್ಕೆ ಹೋಗ್ಬೋದು ಅಂತ ಅದು ಡಿಸೈಡ್ ಮಾಡೋಕ್ಕೆ ಟ್ರೈ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? 3 ಥರ ಇರುತ್ತೆ ಸೇಮ್. ನಿಮಗೆ ಇದು ಅಪ್ ಟ್ರೆಂಡು, ಡೌನ್ ಟ್ರೆಂಡು ಮತ್ತು ಸೇಮ್ ಕನ್ಸಾಲಿಡೇಷನ್ ಇದೆಯಲ್ಲ, ಆ ಥರದ ನೀವು ಇದನ್ನು ಇದು ಮಾಡ್ಕೊಬೋದು. ನೆಕ್ಸ್ಟ್ ಬಂದುಬಿಟ್ಟು ಅದೇ ನಿಮ್ಗೆ ಹೇಳಿದ್ದು ಓಪನು ಇದೆಲ್ಲ ಬಿಡಿ, ಡೈರೆಕ್ಟಾಗಿ ಪಾಯಿಂಟಿಗೆ ಬಂದುಬಿಡೋಣ. ಹಾಂ, ವಿಕ್ಸ್ ನಾನು ಹೇಳಿದ್ದೆ ವಿಕ್. ಈ ಬಾಲ ಏನು ಬರುತ್ತೆ ಅದನ್ನು ವಿಕ್ ಅಂತ ಕರಿತೀವಿ. ಡೈರೆಕ್ಟಾಗಿ ನೆಕ್ಸ್ಟ್ ಬಂದುಬಿಟ್ರೆ ಬುಲಿಶ್ ಡೈರೆಕ್ಷನು, ಬೆರಿಶ್ ಡೈರೆಕ್ಷನು, ಇದು ನಿಮ್ಗೆ ಗೊತ್ತಿರೋದೇ. ನಾವಿನ್ನೇನು ನೆಕ್ಸ್ಟ್ ಬನ್ನಿ. ಹಾಂ, ನಿಮ್ಗೆ ಒಂದೊಂದೇ ಹೇಳ್ಕೊಡೋಣ. ಲೈಕ್ ನಿಮ್ಗೆ ಹೇಳಿದ್ದು ಫುಲ್ಲು ಪ್ಯೂರ್ ಒಳ್ಳೆ ಕ್ಯಾಂಡಲ್ನ ನಾವು ಎನ್ಗಲ್ಫಿಂಗ್ ಅಂತ ಕರಿತೀವಿ. ಎನ್ಗಲ್ಫಿಂಗ್ ನಿಮ್ಗೆ ಇಲ್ಲೆಲ್ಲ ಸಿಕ್ಕಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆ ಇಲ್ಲಿ ಏನೇನು ಸಿಗುತ್ತೋ ಅದನ್ನು ನಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಒಂದು ಕ್ಯಾಂಡಲ್ ಏನಾದರೂ ಈ ಥರ ಬಂದರೆ ಹ್ಯಾಮರ್ ಅಂತ ಕರಿತೀವಿ. ಹ್ಯಾಮರ್, ಸುತ್ತಿ ಏನಂತೀವೋ ಅದನ್ನು. ಆ್ಯಂಡ್ ಇದು ಬಂದಾಗ ಮಾರ್ಕೆಟು 90% ಮೇಲಕ್ಕೆ ಹೋಗುತ್ತೆ ಅಂತ. ಯಾಕಂದರೆ ಮಾರ್ಕೆಟ್ ಇಲ್ಲಿಂದ ಓಪನ್ ಆದಾಗ ನೀವು ಇದನ್ನು ಕ್ಲೀನಾಗಿ ನೋಡಿದ್ರೆ ಮಾರ್ಕೆಟ್ ಇಲ್ಲಿಂದ ಓಪನ್ ಆದಾಗ ಕೆಳಗೆ ಬಂದಿದೆ, ಬಟ್ ವಾಪಸ್ಸು ಬೈಯರ್ಸ್ ಏನಿದ್ದಾರೆ ಅವ್ರದ್ದು ಪವರ್ ಜಾಸ್ತಿ ಇದೆ, ವಾಪಸ್ ಮೇಲಕ್ಕೆ ತಳ್ಳಿದ್ದಾರೆ.
ನಿಮ್ಗೆ ಇಲ್ಲಿ ಏನು ಗೊತ್ತಾಗ್ತಿದೆ ಅಂದರೆ ಕೆಳಗೆ ಬಂದಿರೋದು ಮೇಲಕ್ಕೆ ತಳ್ಳಿದ್ದಾರೆ. ಸೊ ಇಲ್ಲಿ ಮೇಲೆ ಟಾಪಲ್ಲಿ ಗ್ರೀನ್ ಬಂದಿದೆ. ಸೊ ತಳ್ಳಕ್ಕೆ ಪುಷ್ ಮಾಡ್ತಿರೋದು ನೆಕ್ಸ್ಟ್ ಸೆಕೆಂಡ್ ಕೂಡ ಹಿಂಗೆ ಕಂಟಿನ್ಯೂ ಆಗುತ್ತೆ. ಸೊ ಇದು ಹ್ಯಾಮರ್ನ ವೆರಿ ಗುಡ್ ಸೈನ್. ಇದು ಬಂದಿದ ತಕ್ಷಣ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನಾಗಿ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ. ಶೂಟಿಂಗ್ ಸ್ಟಾರು ಅಷ್ಟೇ, ಇದು ಮೇಲಕ್ಕೆ ಹೋಗಿರುತ್ತೆ. ಬಟ್ ಸೆಲ್ಲರ್ಸ್ ಏನು ಮಾಡಿರ್ತಾರೆ ಅಂದರೆ ಪುಷ್ ಮಾಡಿ ಕೆಳಗೆ ತಳ್ಳಿರ್ತಾರೆ. ಕೆಳಗೆ ತಳ್ಳಿದಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಕ್ಯಾಂಡಲು ಹಿಂಗೆ ಕ್ಲೋಸ್ ಆಗಿದ ತಕ್ಷಣ ನೆಕ್ಸ್ಟ್ ಕ್ಯಾಂಡಲು ಹಿಂಗೆ ಕಂಟಿನ್ಯೂ ಆಗುತ್ತೆ. ಇದು ಅರ್ಥ ಆಯಿತು. ಇನ್ವರ್ಟೆಡ್ ಹ್ಯಾಮರ್ ಇವೆಲ್ಲ ನಿಮ್ಗೆ ಅಷ್ಟೊಂದು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಸಿಕ್ಸ್ ತಿಳ್ಕೊಂಡೋಗಿ ಹೋದರೆ ಸಾಕು. ನಿಮ್ಗೆ ಇವಾಗ ಡೀಪಾಗಿ ಒಂದೊಂದು ಕೆಲವುದಕ್ಕೆ ಮೀನಿಂಗ್ ಇರಲ್ಲ, ಆ ಥರದ್ದು ಕೊಟ್ಟಿರ್ತಾರೆ ಚಾರ್ಟ್ಸಲ್ಲಿ. ಇದು ನಾನು ಹೇಳ್ಕೊಡೋದು ಮಾತ್ರ ನೀವು ತಿಳ್ಕೊಳಕ್ಕೆ ಟ್ರೈ ಮಾಡಿರಿ. ಇದನ್ನು ಸ್ಪಿನ್ನಿಂಗ್ ಟಾಪ್ ಅಂತ ಕರೀತಾರೆ. ಲೈಕ್ ಒಂದು ಗ್ರೀನ್ದು ಇದ್ರ ಬಂದು ರೆಡ್ದು ಇದು ಬಂದರೆ ಸ್ಪಿನ್ನಿಂಗ್ ಟಾಪ್ ಡೋಜಿ ಅಂತಲೂ ಕರೀತಾರೆ. ಆ್ಯಂಡ್ ಇಟ್ಸ್ ಗುಡ್, ಒಳ್ಳೆ ಸೈನ್. ನನಗೆ ಡೋಜಿಲಿ ಏನು ಹೇಳಿದೆ ಒಳ್ಳೆ ಬರುತ್ತೆ ಅಂತ. ಇದು ಗ್ರೀನು ಸ್ವಲ್ಪ ಬುಲಿಶ್ನೆಸ್ ಈ ಥರ ಬಂದಾಗ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ಕೆಲವರು ಅನ್ಕೊಂತಾರೆ. ಯಾಕಂದರೆ ಇಂಡಿಸಿಸಿವ್ನೆಸ್ ಇದನ್ನು ಡಿಸೈಡ್ ಮಾಡೋದು. ಅಂಥ ಟೈಮಲ್ಲಿ ಗ್ರೀನ್ ಬಂದಾಗ ನಾವು ಡಿಸೈಡ್ ಮಾಡ್ಕೊತೀವಿ ಒಂದು ಸ್ವಲ್ಪ. ಲೈಕ್ ಯಾರು ಪ್ರೊಫೆಷನಲ್ಸ್ ಲೈಕ್ ಎಕ್ಸ್ಪೀರಿಯನ್ಸ್ ಇರೋರು ಹಂಗೆ ಮಾಡ್ತಾರೆ. ಮಾರುಬೋದು, ನಾನು ನಿಮ್ಗೆ ಹೇಳಿದ್ದು ಕ್ಲೀನ್ ಇದು. ದಿಸ್ ಇಸ್ ಇನ್ನ ಪ್ಯೂರ್ ಕ್ಯಾಂಡಲ್. ಎನ್ಗಲ್ಫಿಂಗ್ ಏನಿದೆ ಅದಕ್ಕಿಂತ ಇದು ಇನ್ನೂ ಬೆಸ್ಟ್. ಇದಕ್ಕೆ ಏನು ವಿಕ್ಸ್ ಇರಲ್ಲ, ಏನಿರಲ್ಲ, ಫುಲ್ಲು ಪ್ಯೂರ್ ಮಾರುಬೋಸೋನ. ಇದು ಫುಲ್ ಕ್ಯಾಂಡಲ್. ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. ಇದರಲ್ಲಿ ಇನ್ನೇನು ಇಲ್ಲ. ಹಿಂಗೆ ಬರ್ತಿದೆ ಅಂದರೆ ನೆಕ್ಸ್ಟ್ ಹೋಗ್ತಾನೆ ಇರುತ್ತೆ ಹಿಂಗೆ. ಲೈಕ್ ಇದೇ ಥರ ಫುಲ್ಲು ಹೈ ಲೋ ಎಲ್ಲ ಒಂದೇ. ಇದು ಬುಲಿಶ್ ಕ್ಯಾಂಡಲ್ ಸ್ಟಿಕ್ಸ್, ನಿಮ್ಗೆ ಗೊತ್ತಿರೋದೆ. ಇದು ಬೇರಿಶ್ ಕ್ಯಾಂಡಲ್ ಸ್ಟಿಕ್ಸ್, ಇದು ನಿಮ್ಗೆ ಗೊತ್ತಿರೋದೆ. ಇದು ಬುಲಿಶ್ ಎನ್ಗಲ್ಫಿಂಗ್. ನಿಮ್ಗೆ ಏನು ಹೇಳಿದೆ ನೋಡಿ, ಇದು ಬುಲಿಶ್ ಎನ್ಗಲ್ಫಿಂಗ್, ಬೇರಿಶ್ ಎನ್ಗಲ್ಫಿಂಗ್. ಕ್ಲೀನಾಗಿ ಬರುತ್ತೆ, ಬಟ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಬಲ ಇರುತ್ತೆ. ಇದಕ್ಕಿಂತ ಬೆಸ್ಟ್ ಅನ್ನೋದನ್ನ ಮಾರುಬೋಸು. ಅರ್ಥ ಆಯ್ತು ಅಂತ ಅನ್ಕೊತೀನಿ. ನೆಕ್ಸ್ಟು ನಿಮ್ಮ ಮೇನಾಗಿ ಏನೇನು ಕ್ಯಾಂಡಲ್ಸ್ ಬೇಕೋ ಅದು ನನಗೆ ತೋರಿಸ್ಕೊಡ್ತಾ ಇದ್ದೀನಿ ಸರ್. ಆಮೇಲೆ ಇದು ಕ್ಲೌಡ್ ಕವರ್ ಅಂತ ಅಂತಾರೆ, ಬಟ್ ಇದಕ್ಕೆ ಹೆಸರು ಬೇರೆ ಇದೆ, ನನಗೂ ಗುರುತು ಬರ್ತಿಲ್ಲ. ಲೈಕ್ ಅದೇ ಕಂಟಿನ್ಯೂಸ್ ಆಗಿ 3-4 ಕ್ಯಾಂಡಲ್ ಹಿಂಗೆ ಬಂದು ಹಿಂಗೆ ವಾಪಸ್ ಅದ್ರದ್ದು ಆಪೋಸಿಟ್ ಕ್ಯಾಂಡಲ್ ಬರೋವಾಗ ಆ ಕಡೆ ಡೈರೆಕ್ಷನ್ ಬರುತ್ತೆ ಅಂತ ತೋರಿಸುತ್ತೆ ಅಂತ ಅವ್ರು ಹೇಳ್ತಾರೆ. ಇವೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನೋಡಿ ಇಲ್ಲಿ ಡೋಜಿ ಏನಿದೆ, ಇದನ್ನು ಹೆಸರು ತಪ್ಪಿದೆ, ಹೆಸರೋದಕ್ಕೆ ಹೋಗಬೇಡಿ. ಈ ಥರ ಬರುವಾಗ ಒಂದು ಡೋಜಿ ಬಂದರೆ ಇಟ್ ಮೀನ್ಸ್ ಇಂಡೆಸಿಸಿವ್ನೆಸ್ ಇತ್ತು. ಇಲ್ಲಿ ಮಾರ್ಕೆಟ್ ಮೇಲಕ್ಕೆ ಹೋಗಬೇಕು ಕೆಳಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಬಟ್ ಎಂಡ್ ಟೈಮಲ್ಲಿ ಒಂಚೂರು ಗ್ರೀನ್ ಕ್ಯಾಂಡಲ್ ಬಂತು. ಸೊ ಮಾರ್ಕೆಟ್ ಡಿಸೈಡ್ ಆಗುತ್ತೆ ಇದು ಗ್ರೀನು, ಇವಾಗ ನಾವು ಬೈ ಮಾಡಬೇಕು ಅಂತ. ಸೊ ಬೈ ಮಾಡ್ತಾರೆ. ಸೊ ಅಲ್ಲಿ ನಿಮಗೆ ವಾಲ್ಯೂಮ್ ಬಂದಾಗ ಆಟೋಮೆಟಿಕ್ ಮೇಲಕ್ಕೆ ಹೋಗುತ್ತೆ. ಸೊ ದಿಸ್ ಮೀನ್ಸ್ ಲೈಕ್ ಇದು ಒಂದು ಸ್ವಲ್ಪ ಬುಲಿಶ್ದು ತೋರಿಸುತ್ತೆ. ಇಟ್ಸ್ ಶೋಸ್ ದಿ ಡೈರೆಕ್ಷನ್ ಟು ಮೂವ್ ಬುಲಿಶ್ ಸೈಡ್. ಬೇರೆಷ್ಟು ಸೇಮ್ ಹಂಗೆ ಇರುತ್ತೆ. ನಾವು ಇದನ್ನು ಡೋಜಿ ಅಂತ ಕರಿತೀವಿ. ಇದು ಹರಾಮಿ ನಮ್ಗೆ ಅವೆಲ್ಲ ಗೊತ್ತಿಲ್ಲ, ಸ್ವಲ್ಪ ಕೆಡ್ದಂಗೆ ಅನ್ಸುತ್ತೆ ಇದರಲ್ಲಿ. ಈವ್ನಿಂಗ್ ಸ್ಟಾರು, ಮಾರ್ನಿಂಗ್ ಸ್ಟಾರು ನಿಮಗೆ ಗೊತ್ತಿರೋದೆ. ಬಟ್ ಆದರೂ ಹೇಳ್ಬೇಕಂದ್ರೆ ಈವ್ನಿಂಗ್ ಸ್ಟಾರ್ ಹಿಂಗೆ ಬಂದಾಗ ಲೈಕ್ ಅದನ್ನು ಈ ಥರ ಡಿನೋಟ್ ಮಾಡುತ್ತೆ. ಮಾರ್ನಿಂಗ್ ಸ್ಟಾರ್ ಬಂದಾಗ ಈ ಥರ ಡಿನೋಟ್ ಮಾಡುತ್ತೆ. ಲೈಕ್ ಅದೇ ನಿಮಗೆ ಗೊತ್ತಾಗುತ್ತಲ್ಲ ಸ್ಟಾರ್ಸ್, ಅದ್ರ ಪ್ರಕಾರ ಅವ್ರು ಇದು ಮಾಡ್ಕೊಡ್ತಾರೆ ಅಷ್ಟೇ, ಏನೇನಿಲ್ಲ. ಆ್ಯಂಡ್ ಇದರಲ್ಲಿ ನಿಮ್ಗೆ ಅಷ್ಟೊಂದೇನು ಇಂಪಾರ್ಟೆಂಟ್ ಇನ್ನೇನೂ ಇಲ್ಲ. ಈ ಥರ ಎಲ್ಲ ಫಾರ್ಮೇಷನ್ ಕಮ್ಮಿ ಆಗುತ್ತೆ, ಬಟ್ ಆದಾಗ ಒಳ್ಳೆ ಇದು ಮೂಮೆಂಟ್ಸು ಕೊಡುತ್ತೆ. ಹ್ಯಾಮರ್ಸ್ ನಾನು ನಿಮಗೆ ತೋರಿಸ್ತೆ ಎಲ್ಲ. ಇಲ್ಲಿ ನಿಮಗೆ ಥಿಯರಿಟಿಕಲ್ ತೋರಿಸಿದೆ ನೋಡಿರಿ. ಇನ್ವರ್ಟೆಡ್ ಹ್ಯಾಮರ್ಸು ಎಲ್ಲ ಇಲ್ಲೇ ಇದೆ. ನಿಮ್ಗೆ ಇದರಲ್ಲೂ ತೋರಿಸ್ಬೇಕಂದ್ರೆ ಹೌದು ತೋರಿಸ್ಬಿಟ್ರೆ ಬೆಟರ್ ಅಲ್ವಾ, ನಿಮಗೆ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಅರ್ಥ ಆಗುತ್ತೆ. ಹ್ಯಾಮರ್ ಪ್ಯಾಟರ್ನ್ಸ್ ಇಲ್ಲಿ ಇದ್ರಲ್ಲಿ ಕರೆಕ್ಟಾಗಿ ತೋರಿಸಿಲ್ಲ ಅವರು. ಸಾರಿ. ಇನ್ನು USD ಅದೇ ಡೌನ್ ಟ್ರೆಂಡ್ ನಾನು ನಿಮ್ಗೆ ಹೇಳಿದ್ನಲ್ಲ, ಇದು ಡೌನ್ ಟ್ರೆಂಡು. ಅಪ್ ಟ್ರೆಂಡ್ ಬಂದು ಹಿಂಗಿರುತ್ತೆ. ಇದೆಲ್ಲ ನಿಮಗೆ ಪ್ಯೂರ್ ಇದಾಗ ತೋರಿಸಿದರೆ. ನಾನು ಇದೇನು ಲೈಕ್ ಏನೂ ಪ್ರಮೋಟ್ ಮಾಡ್ತಿಲ್ಲ. ನನಗೆ ಇದೊಂದು ವೆಬ್ಸೈಟ್ ಸಿಕ್ತು, ಇದರಲ್ಲಿ ಸ್ವಲ್ಪ ಜಾಸ್ತಿ ಕ್ಯಾಂಡಲ್ಸ್ ಸಿಕ್ತು, ಇದನ್ನು ಹಿಡ್ಕೊಂಡು ಹೇಳ್ಕೊಡೋಣ ಅಂತ ಓಪನ್ ಮಾಡಿದೆ ಅಷ್ಟೇ. ನಾನು ಕ್ಲೀನಾಗಿ ನೋಡಿಲ್ಲ. ಇದು ಬಂದು ಅಪ್ ಟ್ರೆಂಡ್ ಅಂತ ಕರಿತೀವಿ. ಇನ್ನೇ ಇದೆ ನೋಡಿ ಡೋಜಿನ. ಈ ಡೋಜಿನ ಇದು ಬಂದಾಗ ನೆಕ್ಸ್ಟ್ ಕ್ಯಾಂಡಲ್ ಒಳ್ಳೆ ಗ್ರೀನ್ ಕ್ಯಾಂಡಲ್ ಬರುತ್ತೆ ಅಂದರೆ ಬಂದಿದೆ ನೋಡಿ. ಇದರ ಚಾನ್ಸಸ್ ಜಾಸ್ತಿ ಇರುತ್ತೆ. ಹ್ಯಾಂಗಿಂಗ್ ಮ್ಯಾನು ಆ ಥರ ಈ ಥರ ತುಂಬ ಇಷ್ಟು ಕಲ್ತ್ಕೊಂಡ್ರೆ ಸಾಕು ನನ್ನ ಪಕ್ಕ. ಕ್ಯಾಂಡಲ್ಸ್ ಇಷ್ಟು ಕಲ್ತಾದ್ಮೇಲೆ ನೀವು ಮೇಯ್ನಾಗಿ ಪ್ಯಾಟರ್ನ್ಸ್ ಕಡೆ ನೀವು ಏನೇ ಈಗ ಯಾವುದೊಂದು ಸ್ಟಾಕ್ನ ಅನಲೈಸ್ ಮಾಡುವಾಗ ಸಿಂಗಲ್ ಕ್ಯಾಂಡಲ್ ನೋಡ್ಕೊಂಡು ಯಾರೂ ಮಾಡಲ್ಲ. ಸೊ ಕ್ಯಾಂಡಲ್ಸು ಬಗ್ಗೆ ಗೊತ್ತಿರಬೇಕು. ಯಾಕಂದರೆ ನೀವು ಆ ಸೆಕೆಂಡಲ್ಲಿ ಡಿಸೈಡ್ ಮಾಡೋಕ್ಕೆ ಕ್ಯಾಂಡಲ್ಸ್ ಬಗ್ಗೆ ಗೊತ್ತಿರಬೇಕು. ಇದು ಎಂಗಲ್ಫಿಂಗ್ ಬರ್ತಿದೆ 90% ಬುಲಿಶ್ ಕ್ಯಾಂಡಲ್ಲು, ಮಾರುಬೋಸೋ ಬರ್ತಿದೆ 100% ಬುಲಿಶ್ ಕ್ಯಾಂಡಲ್ಲು, ಡೋಜಿ ಬರ್ತಿದೆ ಇದು ಇಂಡಿಸಿವ್ ತೋರಿಸ್ತಿದೆ. ಗ್ರೀನಲ್ಲಿ ಬಂದರೆ ನೆಕ್ಸ್ಟ್ ಕ್ಯಾಂಡಲ್ ಒಳ್ಳೆ ಕ್ಯಾಂಡಲ್ ಬರುತ್ತೆ ಬುಲಿಶು. ಈ ಥರ ಡಿಸೈಡ್ ಮಾಡೋಕ್ಕೆ ನೀವು ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಒಂದು ಐಡಿಯಾ ಇರಬೇಕಷ್ಟೇ. ಅದು ಬೇಸಿಕಾಗಿ ನೀವು ಇಷ್ಟು ಕಲ್ತ್ಕೊಂಡಿಲ್ಲ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಗ್ರೀನ್ ಕ್ಯಾಂಡಲ್ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಷ್ಟು ಚೆನ್ನಾಗಿ ಮಾರ್ಕೆಟ್ ಮೂವ್ ಅಪ್ ಸೈಡ್ ತೋರಿಸ್ತಿದೆ, ಗ್ರೀನಲ್ಲಿ ಬರ್ತಿದೆ ಡೌನ್ ಸೈಡ್ ತೋರಿಸ್ತಿದೆ. ಆ್ಯಂಡ್ ಪ್ಯಾಟರ್ನ್ಸ್ ಇರುತ್ತೆ, ಕೆಲವುದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಇರುತ್ತೆ, ಅದನ್ನು ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ ಟ್ರಯಾಂಗಲ್ ಪ್ಯಾಟರ್ನು, ರೆಕ್ಟ್ಯಾಂಗಲ್ ಪ್ಯಾಟರ್ನು, ಕನ್ಸಾಲಿಡೇಷನು, ಆಮೇಲೆ ಕಪ್ ಆ್ಯಂಡ್ ಹ್ಯಾಂಡಲು, ಹೆಡ್ ಆ್ಯಂಡ್ ಶೋಲ್ಡರು, ಎಷ್ಟು ತುಂಬ ಇದೆ. ಅವನ್ನೆಲ್ಲ ನಾಳೆ ಕಲಿಯೋಣ. ನಾಳೆ ಆದರೆ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೋದು ಹೇಳ್ಕೊಟ್ಬಿಡ್ತೀನಿ. ಜಾಸ್ತಿ ಚಿಕ್ಕ ಕಾನ್ಸೆಪ್ಟು, ಆದರೆ ಅದನ್ನು ಎಕ್ಸ್ಪ್ಲನೇಷನ್ ಜಾಸ್ತಿ ಆಗುತ್ತೆ. ಬಟ್ ನೋಡೋಣ, ಲೈಕ್ ಇದೆ ಆಲ್ಮೋಸ್ಟ್ ಇವಾಗ 15 ಮಿನಿಟ್ಸ್ ಆಗ್ತಾ ಬರ್ತಿದೆ. ಸೊ ನೀವು ಡೈಲಿ ನಿಮ್ಮ ಟೈಮ್ ನೀವು ನಮ್ಗೆ ಕೊಡ್ತಾ ಇದ್ದೀರಾ, ನಾನು ನನ್ನ ಎಫರ್ಟ್ಸ್ ಕೊಡ್ತಾ ಇದ್ದೀನಿ. ಸೊ ಎರಡು ಈಕ್ವಲಾಗಿ ಮ್ಯಾಚ್ ಆಗಲಿ.
ಗೈಸ್ ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊತಿದ್ದೀನಿ. ಅರ್ಥ ಆಗದಿಲ್ಲ ಅಂದ್ರೂ ಕಮೆಂಟ್ ಹಾಕ್ಬಿಡಿ ಸರ್, ಅರ್ಥ ಆಗ್ತಿಲ್ಲ ಅಂತ ರಿವ್ಯೂ ಕೊಟ್ಬಿಡ್ರಿ. ಹೆಂಗೆ ಏನಾರ ಇಂಪ್ರೂವ್ ಮಾಡ್ಕೊಬೇಕಂದ್ರೆ ಅದು ಹೇಳ್ರಿ, ಇಂಪ್ರೂವ್ ಮಾಡ್ಕೊತೀನಿ. ಬಿಕಾಸ್ ಹೇಳ್ಕೊಡ್ತಿರೋದು ನಿಮಗೋಸ್ಕರ, ಇಷ್ಟು ಎಫರ್ಟ್ಸ್ ಆಗ್ತಿದ್ದೀನಿ ಅಂದರೆ ಸುಮ್ಮನೆ ವೇಸ್ಟ್ ಆಗೋದು ಬೇಡ. ನೀವು ಕೊಟ್ಟರೆ ಏನೋ ಚೇಂಜ್ ಮಾಡ್ಬೇಕಂದ್ರೆ ನಾವು ಚೇಂಜ್ ಮಾಡ್ಕೊತೀವಿ. ಇನ್ನೊಂದು ವಿಷಯ ಬಂದ್ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇದ್ರು, ಕ್ವಶನ್ಸ್ ಇದ್ರು ಕಮೆಂಟ್ ಹಾಕ್ಬಿಡ್ರಿ. ಲೈಕ್ ಇಲ್ಲ ಸರ್ ಸ್ವಲ್ಪ ಎಕ್ಸ್ಟ್ರಾ ಡೌಟ್ ಕ್ಲೀನಾಗಿ ಅರ್ಥ ಆಗಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ. ನಿಮಗೆ ಲಿಂಕ್ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಸಿಕ್ಬಿಡುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾವು ಒಳ್ಳೆ ಸೀರೀಸ್ ಸ್ಟಾರ್ಟಲ್ಲ ಎಂಡ್ ಆಗ್ತಾ ಬಂತದ್ದು. ಲೈಕ್ ಎರಡೂ ಒಟ್ಟಿಗೆ ಸ್ಟಾರ್ಟ್ ಮಾಡಿದೆ. ಇದು 7 ಡೇಸಲ್ಲಿ ನಡೀತಿದೆ. ಅದು ನೋಡ್ರಿ 29 ಡೇಸಲ್ಲಿ ಮುಗ್ದೇ ಹೋಯ್ತು, 30 ಡೇಸ್ ಅದು. ಯಾಕಂದರೆ ಅಲ್ಲಿ ರೆಗ್ಯುಲರಾಗಿ ಇರ್ತೀರಿ, ಕಮ್ಮಿ ಟೈಮ್ ಬೇಕು ಇನ್ಸ್ಟಾಗ್ರಾಮಲ್ಲಿ ಮಾಡೋಕ್ಕೆ. ಜಸ್ಟ್ 1 ಮಿನಿಟ್ ರೀಲ್ ಆಗಿದ್ದರಿಂದ ಲೈಕ್ ಯಾವಾಗ ಫ್ರೀ ಆಗಿರುತ್ತೋ ಅವಾಗ ಮಾಡಿಕೊಟ್ಬಿಡ್ತೀನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೇನು ಅದರಲ್ಲೂ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀರಿ. ಸೊ ಅದು ಇನ್ನೂ ನಿಮ್ಗೆ ಇನ್ನೂ ಯೂಸ್ಫುಲ್ ಆಗ್ಬೋದು. ಅದರಿಂದ ತುಂಬ ಟ್ರಿಕ್ಸ್ ಹೇಳ್ಕೊಡ್ತೀವಿ. ಒಂದು ಸ್ವಲ್ಪ ಅಡ್ವಾನ್ಸ್ ಅನ್ಸುತ್ತೆ ಅದು ಇದಕ್ಕೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಅದು ನೋಡಿಬಿಡಿ. ಇನ್ನೂ ಏನು ಹೇಳೋಕ್ಕೋಗಲ್ಲ, ಥ್ಯಾಂಕ್ ಯು ಅಷ್ಟೇ ಹೇಳೋಕ್ಕಾಗೋದು. ನನ್ನ ಎಫರ್ಟ್ಸಿಗೆ ನಿಮ್ಗೇನಾದರೂ ಕಾಣಿಸ್ತಿದ್ರೆ ನನಗೂ ಮೋಟಿವೇಟ್ ಫೀಲ್ ಆಗಬೇಕು. ಸೊ ಒಂದು ಸಬ್ಸ್ಕ್ರೈಬ್ ಕೂಡ ಒತ್ಬಿಡ್ರಿ. ಥ್ಯಾಂಕ್ ಯು. ನಾಳೆ ಸಿಗೋಣ. ಬಾಯ್ ಬಾಯ್.